ಕಷ್ಟ ಇದೆ ಅಂತ ಹೇಳಿ 6 ರಾಜ್ಯದ ಮಿನಿಸ್ಟರ್ಗಳನ್ನ ಕರ್ಕೊಂಡು ನೀವು ಇವತ್ತು ಖಾಸಗೀಕರಣ ಮಾಡಲೇಬೇಕಂತ ಒಂದು ದೊಡ್ಡ ಒಂದು ಪ್ರೆಸರ್ ಆಗ್ತಾ ಇದೆ. ಒಂದು ಕಡೆ ಇದಾಗ್ತಾ ಇದೆ, ಮತ್ತೊಂದು ಕಡೆ ಅಮೆಂಡ್ಮೆಂಟ್ ಬಿಲ್ ಬರ್ತಾ ಇದೆ. ಇನ್ನೊಂದು ಕಡೆ ಉತ್ತರ ಪ್ರದೇಶದಲ್ಲಿ 2 ಕಂಪನಿಗಳನ್ನ ಮಾಡಲಿಕ್ಕೆ, ಅದು ಖಾಲಿ ಲೈಸೆನ್ಸಿಂಗ್ ಅಲ್ಲ ಸರ್, ಮಾಡಲಿಕ್ಕೆ ಒಂದು ಸರ್ಕಾರ ಹೋಗ್ತಿದೆ. ನವೆಂಬರ್ 24ಕ್ಕೆ 1 ವರ್ಷ ಆಗ್ತಿದೆ. 1 ವರ್ಷದಿಂದ ಸತತವಾಗಿ ನಮ್ಮ ಸಂಘ ಸಂಸ್ಥೆಗಳು ಹೋರಾಟ ಮಾಡ್ತಾರೆ. ಇದೇ ರೀತಿಯಾಗಿ ನಾವು ಚಂಡೀಗಢ ಕೂಡ ಕಲ್ತ್ಕೊಂಡಿದ್ದೀವಿ. ನಾನು ಕೇಳಿದ್ರೆ ಯಾಕೆ ಸರ್ ಚಂಡೀಗಢ ಕಲ್ತ್ಕೊಂಡ್ರೆ ಅಂತ ನಾನು ದುಬೈ ಸರ್ ಕೇಳಿದಾಗ ಒಂದೇ ಒಂದು ಕಾರಣ ಹೇಳಿದ್ರು ಸರ್, ಚಂಡೀಗಢದಲ್ಲಿ ನಾವು ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡಿದ್ವಿ. ಯಾವಾಗ ನಾವು ಕಾನೂನಾತ್ಮಕವಾಗಿ ಪ್ರಶ್ನೆ ಮಾಡ್ತೀವೋ ನಾವು ಸೋಲ್ತೀವಿ. ಅದಕ್ಕೋಸ್ಕರ ದೇಶಾದ್ಯಂತ ನಾವು 27 ಲಕ್ಷ ನೌಕರರು ಎಲ್ಲೇ ಸಮಸ್ಯೆ ಆದ್ರೂ ಕೂಡ ಬೀದಿಗೆ ಬರ್ತೀವಿ. ಬೀದಿಗೆ ಬಂದಾಗ ನಾವು ಏನು ಪವರ್ ಸೆಕ್ಟರ್ ಎಂಪ್ಲಾಯೀಸ್ ಇರ್ಬೋದು, ಗ್ರಾಹಕರು ಇರ್ಬೋದು, ರೈತರು ಇರ್ಬೋದು, ಎಲ್ಲವನ್ನೂ ಸೇರಿ ನಾವು ಇವತ್ತು ಹೋರಾಟ ಮಾಡಿದ್ರೆ ಮಾತ್ರ ನಮಗೆ ಜಯ ಸಾಧ್ಯ. ಇದರಿಂದ ಕಳೆದ 12 ವರ್ಷಗಳಾದರೂ ಕೂಡ ಎಲೆಕ್ಟ್ರಿಸಿಟಿ ಅಮೆಂಡ್ಮೆಂಟ್ ಬಿಲ್ ಇವತ್ತು ಕಾರ್ಯರೂಪಕ್ಕೆ ಬಂದಿಲ್ಲ ಅಂತ ಒಂದು ಒಳ್ಳೆಯ ವಿಚಾರ ದುಬೈ ಸರ್ ಹೇಳ್ತಾ ಇದೆ ಸರ್. ಅದಕ್ಕೋಸ್ಕರ ನಮ್ಮ ರಾಜ್ಯದಲ್ಲಿ ಯಾಕಂದ್ರೆ ನಾವು ಕೂಡ ಆಲ್ರೆಡಿ 50% ಎಲ್ಲ ಪ್ರೈವೇಟೈಸ್ ಇದೆ. ಅಂದ್ರೆ TBCB ಅಂತಾರೆ, ಅಂದ್ರೆ ಇನ್ವಿಟ್ ಅಂತಾರೆ. ಅಮೆಂಡ್ಮೆಂಟ್ ಬಿಲ್ 29 ದಿನ ನವೆಂಬರ್ 10ಕ್ಕೆ 9 ತಾರೀಕು ಈಗ ಅಮೆಂಡ್ಮೆಂಟ್ ಬಿಲ್ ಈಗ ನವೆಂಬರ್ 9ಕ್ಕೆ ಲಾಸ್ಟ್ ಡೇಟ್ ಮುಗಿತು. ಸೊ ಇದಕ್ಕೆ ಹತ್ತಾರು ಸಮಸ್ಯೆಗಳು ಬರ್ತಾ ಇದೆ. ಇದಕ್ಕೆ ನಾವು ನಮ್ಮ ರಾಜ್ಯದಲ್ಲಿ ನಮ್ಮ ಸಂಘ ಸಂಸ್ಥೆ ಪ್ರವೀಣ್ ಅವರೇ, ಆಕ್ಚುಲಿ ನಿಮಗೆ ಗೊತ್ತಿರ್ಬೋದು, ಈ ಒಂದು ಏನು ಖಾಸಗೀಕರಣ, ನಾನು ಡಿಪಾರ್ಟ್ಮೆಂಟ್ಗೆ 2007ರಲ್ಲಿ ಬಂದೆ. ನಾನು ಬಂದ ದಿವಸದಿಂದ ಕೂಡ ಎನಿ ಮೂಮೆಂಟು ನಮ್ಮ ಸಂಸ್ಥೆಗಳು ಪ್ರೈವೇಟೈಸ್ ಆಗ್ಬೋದು ಅನ್ನೋ ಒಂದು ಮಾತು ಎಲ್ಲ ಕಡೆ ಹರಿದಾಡ್ತಾರೆ. ಅದೇ ಅಲ್ಲದೆ ಏನು 2002ನಲ್ಲಿ ಅನ್ಬಂಡ್ಲಿಂಗ್ ಆಯಿತು. ಈಗ KPTCL ಇದೆ, ಎಸ್ಕಾಮ್ಸು, ಈ ಥರ ಎಲ್ಲ ಆದಾಗ ಆವಾಗೂ ಕೂಡ ಸುಮಾರು ಖಾಸಗಿ ನಮ್ಮ ಏನು ಬೆಂಗಳೂರು ಸಿಟಿ ತಮಗೆ ಗೊತ್ತಿರ್ಬೋದು, ಮುಂಬೈ ಇರ್ಬೋದು, ಡೆಲ್ಲಿ ಇರ್ಬೋದು, ಎಲ್ಲ ಮೇಜರ್ ಮೆಟ್ರೋಪಾಲಿಟನ್ ಸಿಟೀಸು ಇವತ್ತು ಪ್ರೈವೇಟ್ ಅವರ್ ಹ್ಯಾಂಡ್ಸಲ್ಲಿ ಇದೆ. ಬೆಂಗಳೂರನ್ನು ಕೂಡ ಅದೇ ರೀತಿ ಮಾಡಕ್ಕೆ ಹೊರಟಿದ್ರು. ಆದರೆ ಇವತ್ತು ನಾವು ಘಂಟಾಘೋಷವಾಗಿ ಹೇಳ್ಬೋದು, ಅದನ್ನು ತಡೆದಿದ್ದು ಈ ಒಂದು ನಮ್ಮ ಕಾಯಿಮಾಮ್ ಇಂಜಿನಿಯರ್ಗಳ ಸಂಘ, ನಮ್ಮ ಹಿರಿಯರು ಆ ಒಂದು ವಿಚಾರವನ್ನ ಅರಿತು ಏನು ಕಂಪನಿಗಳು ಮಾಡಿದ್ರು, ಬೆಂಗಳೂರು ಮಾತ್ರ ಮಾಡಿದ್ರು. ಬೆಸ್ಕಾಂಗೆ ಏನು ಪಕ್ಕದ ಜಿಲ್ಲೆಗಳನ್ನು ಸೇರಿಸಿ, ರೂರಲ್ ಪಾಕೆಟ್ IP ಬೆಲ್ಟ್ ಏನಿದೆ ಎಲ್ಲನೂ ಸೇರಿಸಿ ಬೆಸ್ಕಾಂ ಮಾಡಿದ್ರಿಂದ ಇವತ್ತು ನಾವು ಬೆಂಗಳೂರು ಉಳ್ಕೊಂಡಿದ್ವಿ. ಇದು ನಮ್ಮ ಸಂಘದ ಪ್ರಯತ್ನನೇ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ. ನಮ್ಮ ಸಂಘದ ನಾಯಕರು ಕೂಡ ನಮ್ಗೆ ತಿಳಿಸಿದ್ದಾರೆ, ಆವತ್ತಿನ ದಿವಸ ನಾವು ಬೆಂಗಳೂರು ಮಾತ್ರ ಮಾಡಕ್ಕೆ ಹೊರಟರು. ಆ ಒಂದು ನಮ್ಮ ಸಂಘದ ಪ್ರಯತ್ನದಿಂದ ಇವತ್ತು ನಮ್ಮ ಬೆಂಗಳೂರು ಸಿಟಿ ಖಾಸಗಿಯವರಿಂದ ತಪ್ಪಿಸ್ಕೊಂಡು ಮುಕ್ತವಾಗಿದೆ. ಅದೇ ರೀತಿ ಮತ್ತೆ ಏನು ಕಂಪನಿಗಳೆಲ್ಲ ಮಾಡ್ತೀನಿ, ಎಲ್ಲ ಕಂಪನಿಗಳನ್ನ ವಿಭಾಗಗಳಾಗಿ ಮಾಡಿ, ಎಲ್ಲ ಡಿವೈಡ್ ಮಾಡಿ, ನಮ್ಮ ಎಂಪ್ಲಾಯೀಸ್ನು ಕೂಡ ಹಂಚಿ ಒಂದೊಂದೇ ಕಂಪನಿ ಮಾರೋಕ್ಕೆ ಪ್ರಯತ್ನ ಕೂಡ ನಡೆದಿದೆ. ಅದರ ವಿಚಾರವಾಗಿ ನಮ್ಮ ಸಂಘದಿಂದನೇ ಆಪ್ಷನ್ ಕೇಸ್ ಅಂತ ಒಂದು ಕೇಸ್, ಅಷ್ಟೇ ಅಲ್ಲದೆ ಅನ್ಬಂಡ್ಲಿಂಗ್ ಆಗಿ ಒಂದು ಟ್ರಾನ್ಸ್ಮಿಷನ್ ಕಂಪನಿ, 5 ಡಿಸ್ಟ್ರಿಬ್ಯೂಷನ್ ಕಂಪನಿ ಆದಮೇಲೂ ಸಹ ಏನಾದರೂ ಮಾಡಿ ಖಾಸಗಿಯವರಿಗೆ ಈ ಒಂದು ಸಂಸ್ಥೆಗಳನ್ನು ಹಸ್ತಾಂತರಿಸಬೇಕು ಅಂತ ಹೇಳಿ ಪಿತೂರಿ ಇಲ್ಲ. ಎಲ್ಲ ನಮ್ಮ ಏನು ಇವತ್ತು KPTCL ಅಂಡರ್ ತಾವೆಲ್ಲರೂ ಕೂಡ ಒಂದೇ ಸೂರಿನಡಿ ಇದ್ದೀವಿ. ಎಲ್ಲ ಕಂಪ್ನಿಗೆ ಡೆಪ್ಯುಟೇಷನ್ ಬಂದಿದೆ. ಅದನ್ನ ಯಾವ ರೀತಿ ಮಾಡಕ್ಕೆ ಹೊರಟಿದ್ರು ಅಂದರೆ, ಎಲ್ಲರಿಗೂ ಆಪ್ಷನ್ಸ್ ಕೇಳಿ ನೀವು ಯಾವ ಕಂಪನಿಗೆ ಆಪ್ಟ್ ಮಾಡ್ತೀರಾ ಆ ಕಂಪನಿ ಪರ್ಮನೆಂಟ್ ಆಗಿ ನಿಮ್ಮನ್ನ ವರ್ಗಾಯಿಸ್ತೀವಿ, ಮತ್ತೆ ನೀವು ನೆಕ್ಸ್ಟ್ ವಾಪಸ್ ಮತ್ತೆ ಬರಂಗಿಲ್ಲ, ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಗೆ ಹೋಗೋದಿಲ್ಲ. ಈ ರೀತಿ ಇದೇ ವಿಚಾರವಾಗಿ ಏನು ಇವತ್ತು ನಾವೆಲ್ಲ KPTCL ಒಂದೇ ಅಂಬ್ರೆಲಾ ಕರಿತಿದ್ದೀವಿ. ಎಲ್ಲ ಎಂಪ್ಲಾಯೀಸ್ ಮತ್ತು ಆಫೀಸರ್ಸ್ನ ಆಪ್ಷನ್ ಕೊಟ್ಟು ಬೇರೆ ಬೇರೆ ಕಂಪನಿಗಳಿಗೆ ಹಂಚುವಂಥ ಪ್ರಕ್ರಿಯೆ ನಮ್ಮ KPTCL ಕೂಡ ಆಯಿತು. ಅದನ್ನು ಅಂದಿನ ನಮ್ಮ ನಾಯಕರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ದಾವೆ ಹೂಡಿ ಆ ಆಪ್ಷನ್ ಕೇಸ್ನ ಆಪ್ಷನ್ಸ್ ಕೊಡಬಾರ್ದು, ಆಪ್ಷನ್ಸ್ ಕೇಳಬಾರ್ದು ಕಂಪನಿಗಳಿಂದ ಅಂತೇಳಿ ನಿಲ್ಲಿಸಿದ್ರಿಂದ ಇವತ್ತು ನಾವೆಲ್ಲ KPTCL ಅಂತ ಇದ್ದೀವಿ. ಎಲ್ಲ ಕಂಪ್ನಿಗಳು ಉಳ್ಕೊಂಡಿದ್ವಿ. ಇಲ್ಲ ಇದನ್ನೆಲ್ಲ ಆಪ್ಷನ್ಸ್ ಕೊಟ್ಟು ಚಿಕ್ಕ ಚಿಕ್ಕ ಕಂಪ್ನಿಗಳು ಆಗ್ಬಿಟ್ಟಿದ್ದಿದ್ರೆ ಯಾರೋ ಒಬ್ಬ ಖಾಸಗಿಯವರು ಬಂದು ಇವತ್ತು ಅವನ್ನ ಖರೀದಿ ಮಾಡುವಂಥ ಒಂದು ಹುನ್ನಾರ